ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಟೈಮ್ ಬಂದ್ಬಿಟ್ಟು ಮಧ್ಯರಾತ್ರಿ 12 ಗಂಟೆಗೆ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಎಲ್ಲರೂ ಗೊತ್ತಿರುತ್ತೆ, ಏನಂದರೆ ವರಲಕ್ಷ್ಮಿ ಹಬ್ಬ ಅಲ್ಲ, ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಈ ಟೈಮಲ್ಲೆಲ್ಲ. ಎಲ್ಲ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚು. ನಾನು ಲಾಗ್ ಮಾಡಬಾರ್ದು ಅಂದ್ಕೊಂಡೆ, ತುಂಬ ಜನ ನೋಡ್ತಾರಲ್ಲ ಹೆಣ್ಮಕ್ಳು ಹಾಗೆ ಹೆಂಗೆ ಏನು ಮಾಡ್ತಾರೆ ಅಂದ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಂದ್ಬಿಟ್ಟು ಅದಕ್ಕೆ 12 ಗಂಟೆವರೆಗೂ ಎದ್ದು ವೆಯ್ಟ್ ಮಾಡಿ ನಾವು ಅಮ್ಮಗೆ ಹೇಳ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ ಗೈಸ್. ನೋಡಿ, ಡೆಕೋರೇಷನ್ ಎಲ್ಲ ಈ ಥರ ಮಾಡ್ತಾಯಿದ್ದೀವಿ. ಎಲ್ಲ ಪ್ಲ್ಯಾನಿಂಗ್ ನಮ್ಮ ಅತ್ತಿಗೆ ನಮ್ಮ ತಮ್ಮದಿದ್ದು, ನಮ್ಮ ಅಮ್ಮದು ಫುಲ್ಲು ಎಲ್ಲವರ. ನೋಡಿ, ಹಾಯ್ ಹೇಳಮ್ಮ ಅದಕ್ಕೆ. ಪಾಪ ಇವತ್ತು ನಮ್ಮ ಅದಕ್ಕೆ ಫುಲ್ಲು ರಿಸ್ತಾ ಮಾಡೋರ ಗೈಸ್. ನಿದ್ದೆ ಇಲ್ಲ ಬೆಳಿಗ್ಗೆಯಿಂದ, ಇನ್ನೂ ಒಬ್ಬಟ್ಟು ಮಾಡಬೇಕು. ನೋಡಿ ಗೈಸ್, ಡೆಕೋರೇಷನ್ ಹೆಂಗೆ ಬಂದೈತೆ ನೋಡಿ. ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಕುಂದ್ರಸೋಕೆ. ಇದಿಲ್ಲಮ್ಮ ಲಕ್ಷ್ಮಿಯಲ್ಲಿ ನೋಡಿ ಗೈಸ್, ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡವ್ರೆ ಅಮ್ಮ. 20 ರೂಪಾಯಿ ನೋಟ್ ಇಲ್ಲಿ ಗೈಸ್. ಇದು 20 ರೂಪಾಯಿ ನೋಟ್ ಹಿಸ್ಟ್ರಿ ಐತೆ ಗೈಸ್. ಇದಕ್ಕೆ ಎಷ್ಟು ವರ್ಷ ಅಮ್ಮ? 15 ವರ್ಷ ಆಯ್ತು ಗೈಸ್. 20 ರೂಪಾಯಿ ನೋಟು ಅಮ್ಮ ಹಂಗೆ ಅವ್ರು ಅವಾಗಿಂದ. ಹಾಂ, 15 ವರ್ಷ ಮೇಲೆ ಆಯಿತು. ಅಮ್ಮ ಅವಾಗಿಂದ ಇದನ್ನ ಹಿಂಗೆ ಇಕ್ಕವ್ರೆ 20 ರೂಪಾಯಿ ನೋಟ್ನ ಗೈಸ್. ಮನೆ ಗಲೀಜೈತೆ, ಯಾಕಂದರೆ ಸ್ವಲ್ಪ ಕ್ಲೀನ್ ಮಾಡ್ತಾವ್ರಲ್ಲ, ಮಾಡ್ಬೇಕಾದ್ರೆ ಹಿಂಗೆ ನಾರ್ಮಲ್ ಆಗಿರುತ್ತೆ. ಇದಕ್ಕೆ 20 ರೂಪಾಯಿ ಹಿಸ್ಟ್ರಿ ಐತೆ ಗೈಸ್. ನೋಡಿ, ನಮ್ಮ ಅಮ್ಮ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ಹಣ್ಣು, ಹಂಪಲು, ಬಳೆ, ಅರಿಶಿನ, ಕುಂಕುಮ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡವ್ರೆ. ನೋಡಿ, ನಮ್ಮ ತಮ್ಮನ ಇವಾಗೆಲ್ಲ ರೆಡಿ ಮಾಡ್ತಾನೆ ಗೈಸ್. ಮತ್ತು ಎಲ್ಲ ಫುಲ್ಲು ರಿಸ್ಕ್ ತಗೊಂಡು ಮಾಡ್ತಾವ್ರೆ. ಸೀರೆ ಉಡಿಸ್ತಾರೆ. ಈಗ ಸೀರೆ ಉಡಿಸೋದಲ್ಲಮ್ಮ, ರೆಡಿ ಮಾಡ್ಬೇಕು ಇನ್ನೂ. ಬೆಳಗ್ಗೆ ಪೂಜೆ 5 ಗಂಟೆ ಗೈಸ್. ನಮ್ಮ ಮನೆ ಸ್ವಲ್ಪ ಚಿಕ್ಕದಲ್ಲ, ಬರೋ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಗೈಸ್. ಇದಕ್ಕೆ ಚೆನ್ನಾಗಿ ಮಾಡ್ತೀವಿ. ಆ ಮನೆ ಹೋಗಿರ್ತೀವಲ್ಲ, ಚಿಕ್ಕ ಮನೆ, ಅದಕ್ಕೆ ಏನೋ ಕಂಫರ್ಟೇಬಲ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ತಮ್ಮ ನೀಟಾಗೆಲ್ಲ ರೆಡಿ ಮಾಡ್ತಾವೆ. ಇಷ್ಟು ಮಾಡೋರೆ ಗೈಸ್ ನೀಟಾಗಿ ಎಲ್ಲ. ನೋಡಿ ಗೈಸ್, ನಮ್ಮ ಏನೋ ಜುಗಾಡ್ ಮಾಡೋರೆ ಕ್ಲಿಪ್ಪಲ್ಲಿ ಹಾಕ್ಬಿಟ್ಟು. ಯಾಕತ್ ಹಿಂಗೆ ಹಾಕಿದ್ದು? ಅದು ನಿಲಿಗೆ ಕರೆಕ್ಟ್ ಆಗಿ ಕೂಡ್ಬೇಕಂತ ನೀಟಾಗಿ ರೆಡಿ ಮಾಡ್ತಾವೆ. ಆಗುತ್ತೆ ಗೈಸ್. ಕುಂದ್ರಸಕ್ಕೆ ಎಷ್ಟು ಗಂಟೆ ಆಗುತ್ತಮ್ಮ? ಬೆಳಗ್ಗೆ 5 ಗಂಟೆ. 5 ಗಂಟೆ ಅಂದರೆ ನಾನು ಮಲಗಿರ್ತೀನಿ. 5 ಗಂಟೆಗೆ ಆ ಪೂಜೆಗೆ ಎಬ್ಬಿಸ್ತಾರೆ ಗೈಸ್. ಎಲ್ಲ ತೋರಿಸ್ಬಿಟ್ಟು ಏನಾದ್ರು ಪ್ರಿಪ್ರೇಷನ್ ಮಾಡ್ತಾರೆ, ಎಲ್ಲ ಉಡ್ಸೋದೆಲ್ಲ ತೋರಿಸ್ತೀನಿ. ಇವಾಗ ಉಡ್ಸಲ್ಲ? ಹ್ಞೂ ಗೈಸ್. ಇವಾಗ ಸೀರೆ ಉಡ್ಸೋದೆಲ್ಲ ತೋರಿಸ್ಬಿಟ್ಟು ಆಮೇಲೆ ಮಲ್ಕೊಂತೀನಿ, ಆಮೇಲೆ ಹೇಳ್ತೀನಿ ಗೈಸ್. ನಾನು ನಿದ್ದೆ ಇಲ್ಲ. ಬನ್ನಿ ಗೈಸ್, ನಮಗೆ ಕ್ಲಿಪ್ ಹಾಕೊಂಡೆಲ್ಲ ಈ ಥರನ ಸ್ಯಾರಿ ಉಡಿಸ್ಬೋದಾ ಅಂತ. ನೋಡಿ, ನಮ್ಮ ತಮ್ಮ ಫುಲ್ಲು ಡೆಕೋರೇಷನ್ ಮಾಡ್ತಾವನು. ಇಲ್ಲಿ ಯಾವುದಾನ ಮನೆ ಡೆಕೋರೇಷನ್ ಏನಿದ್ರೆ ನಮ್ಮ ತಮ್ಮ ಕಾಂಟ್ಯಾಕ್ಟ್ ಮಾಡಿ, ಕೆಳಗೆ ನಂಬರ್ ಹಾಕಿರ್ತೀನಿ. ಸೀರೆ ಉಡ್ಸೋದಿದ್ರೆ ಇವರಿಬ್ಬರು ಕಾಂಟ್ಯಾಕ್ಟ್ ಮಾಡಿ. ಸೀರೆಗೆ ವರಲಕ್ಷ್ಮಿ ಹಬ್ಬಕ್ಕೆ ಏನಾನಿದ್ರೆ ಎಷ್ಟಮ್ಮ ಚಾರ್ಜು? ನಮ್ಗೇನು ಬೇಡ, ದೇವ್ರಿಗೆ ನಾವು ಹೆಂಗೆ ದುಡಿತೀವಿ. ಏನೋ ಇದ್ರೆ ಬೇಗ ಗೈಸ್ ಕೆಳಗೆ ಕೊಟ್ಟಿರ್ತೀವಿ, ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನೀಟಾಗೆಲ್ಲ ಉಡಿಸ್ತವ್ರು. ನೋಡಿ ಗೈಸ್, ಅಕ್ಕಿ ಎಲ್ಲ ತುಂಬಾರೆ. ಏನಕ್ಕಮ್ಮ ಲಕ್ಷ್ಮೀನ ಕುಂದ್ರಿಸೋದು? ಹೌದು, ಗೈಸ್. ಹೆಣ್ಮಕ್ಳಿಗೆ ಈ ಥರ ಹಬ್ಬ ಬಂದರೆ ಒಂಥರ ಖುಷಿ ಗೈಸ್. ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಈ ಥರ ಕಷ್ಟ. ಒಬ್ಬಟ್ಟಿಲ್ಲ ಏನಿಲ್ಲ ಗೈಸ್. ನನಗೆ ಟಯರ್ಡ್ ಆಗ್ಬಿಟ್ಟೈತೆ. ನೋಡಿ, ಕಣ್ಣುಡಿ ಗೊತ್ತಾಗುತ್ತೆ. ಕೆಲ್ಸಕ್ಕೆ ಬಂದ್ಬಿಟ್ಟು ಹಂಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ರೆಸ್ಟ್ ಮಾಡಿದ್ದೀರಾ? ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಇವಾಗ ವಿಡಿಯೋ ಎಡಿಟ್ ಮುಗಿಸ್ದೆ. 12 ಗಂಟೆ ಆಯಿತು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ. ಮುಗಿಸ್ಬಿಟ್ಟು ಇವಾಗ ಅಮ್ಮ ಇದು ಮಾಡ್ತಾವ್ರಲ್ಲ, ಅದಕ್ಕೆ ಬಂದಿದ್ದೀನಿ. ಇವಾಗ ಏನಕ್ಕೆ ನೆಕ್ಸ್ಟ್ ಪ್ಲ್ಯಾನು? ಏನಮ್ಮ ಏನು ಮಾಡೋದು? ನೋಡಿ ಗೈಸ್, ಫೈನಲ್ ಲುಕಿಂಗ್ ಬಂದೈತೆ. ಫೈನಲ್ ಲುಕಿಂಗ್ ಬಂದೈತೆ ನೋಡಿ ಗೈಸ್. ಮನೆ ಚಿಕ್ಕದಾದ್ರೂ ಲಕ್ಷಣವಾಗಿರ್ಬೇಕಂತ ಹಂಗೆ. ನೋಡಿ, ಲಕ್ಷ್ಮಿ ಕುಂಕುಮ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಕುಂದ್ರಿಸಿದ್ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಓಡಿಸ್ತಾದ್ಮೇಲೆ ತೋರಿಸ್ಬಿಟ್ಟು ನೀವು ಮಲ್ಬಿಡ್ತೀವಿ. ಇವಾಗ ನೆಕ್ಸ್ಟ್ ಏನೈತಿ ಇವಾಗ? ಅದು ರಂಗೋಲಿ ಹಾಕಿ ಕಳಸ ಇಟ್ಬಿಟ್ಟು ಅದು ರಂಗೋಲಿ ಹಾಕಿ ಕಳಸ ಇಟ್ಬಿಟ್ಟು ಆಮೇಲೆ ಮಲ್ಕೊಂತೀನಿ. ಆಮೇಲೆ ದೇವ್ರಿಗೆ ಪೂಜೆ ಮಾಡ್ತೀನಿ. ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮಲ್ಕೊಂತೀವಿ. ಇವಾಗ ನೆಕ್ಸ್ಟ್ ಏನೈತಿ ಇವಾಗ? ಅದು
ರಂಗೋಲಿ ಹಾಕಿ ಕಳಸ ಇಡ್ಬೇಕು ಅಲ್ಲಿ. ಗೈಸ್ ಇವಾಗ ಇಲ್ಲಿ ರಂಗೋಲಿ ಹಾಕ್ಬಿಟ್ಟು ಕಳಸ ಇಡಬೇಕು. ಬನ್ನಿ ಇವಾಗೆಲ್ಲ ತೋರಿಸ್ತೀನಿ ಹಿಂಗೆ ಇರ್ತಾರೆ ಏನೋ ಅಂತ. ಗೈಸ್ ಎಲ್ಲರ ಮನೇಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡೋದು ಅಲ್ಲಮ್ಮ, ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ತಾರೆ. ನಮ್ಮ ಮನೇಲಿ ಈ ವರ್ಷ ಕುಂದಿಸ್ತಾರೆ. ನಮ್ಮ ಮತ್ತಿಗೆ ರಂಗೋಲಿ ಹಾಕ್ತಾರೆ ನೋಡಿ. ಇವಾಗ ರಂಗೋಲಿ ಹಾಕೋ ಸ್ಪರ್ಧೆ ಮತ್ತಿಗೆ. ಈ ಸ್ಪರ್ಧೆ ಅಂತಲ್ಲ, ಅಷ್ಟೇ ಸಾಕನತ್ತೆ ಸಾಕು ಸಿಂಪಲ್ ಸಿಂಪಲ್ ಸಾಕ. ಸ್ವಲ್ಪ ದೊಡ್ಡದಾಗಿ ಸಿಂಪಲ್. ನಮ್ಮಮ್ಮ ನೋಡಿ ಇಟ್ಕೊಂಡು ಸಾರಿ ಯಾವಾಗ ಲಕ್ಷ್ಮೀನ ಕುಂದಿರ್ಸ್ನೋ ಅಂತ ನಮ್ಮ ಟೆನ್ಷನ್ ಜಾಸ್ತಿ. ಇಲ್ಲಿ ಟೆನ್ಷನ್ ನಮ್ಮಪ್ಪ ಕೈಸ್ ನಮ್ಮಪ್ಪ ಇರ್ಬೇಕಾಗಿತ್ತು, ಮಲಗವ್ರೆ ನಮ್ಮಪ್ಪ. ನಮ್ಮಪ್ಪ ಇದ್ರೆ ಸ್ವಲ್ಪ ರಿಸ್ಕ್ ಇರೋದು, ಬೈದು ಮಲಗಿರೋದು. ಇವಾಗ ಟೆನ್ಷನ್ ಹೋಗ್ಬಿಟ್ಟು ಮಲಗವ್ರೆ. ಯಾರು ಒಬ್ಬಟ್ಟು ಮಾಡ್ಬೇಕು, ಯಾರು ಮಲಗಬಾರ್ದು, ಹೋಗ್ಬಿಟ್ಟು ಆಚೆ ಮಲಗ್ರಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮಲಗ್ರಿ ಅಂತ ಹೇಳ್ಬಿಟ್ಟು ಮಲಗ. ಅಲ್ಲಿ ಕರ್ಜಿಕಾಯಿ ಮಾಡ್ಬೇಕು, ಕರ್ಜಿಕಾಯಿ ಮಾಡ್ಬೇಕು. ಗೈಸ್ ಇನ್ನು ಇವ್ರದ್ದೇನೋ ಪ್ರೋಗ್ರಾಮ್ಗಳೈತೆ. ನಾನು ಇದೆಲ್ಲ ನಾನೇನಂದ್ರೆ ಅದಕ್ಕೋಸ್ಕರ ಈಗ ಇದು ಮಾಡಕ್ ಹಚ್ಚಿರೋದಿಲ್ಲ. ಗೈಸ್ ನಾನು ಏನಂದ್ರೆ ಲಕ್ಷ್ಮೀ ಅದೆಲ್ಲ ತೋರಿಸ್ಬಿಟ್ಟು ನಾನು ಮಲಗ್ಬಿಡ್ತೀನಿ. ಆಮೇಲೆ 5:30ಗೆ ಎಬ್ಬಿಸ್ತಾರೆ, ಪೂಜೆ ಟೈಮಲ್ಲಿ ಎಬ್ಬಿಸ್ತಾರೆ. ತವಾಗ ಮಾಡೋದು ಪೂಜೆ ಟೈಮಲ್ಲಿ ನಾನೇ ಎದ್ದೇಳ್ಬೇಕು 5:30ಗೆ. ಬಿಡೋದಂಗೆ ಇಡ್ತಾ ಪೂಜೆ ಟೈಮಲ್ಲಿ ಎಬ್ಬಿಸ್ತಾರೆ. ನಮ್ಮ ಅದಕ್ಕೆ ಫೈನ್ ಹಿಂಗೆ ಹಾಕೋರು, ರಂಗೋಲಿ ಹಾಕೋರು. ಅತ್ತಾಗ ಎಲ್ಲ ಅಲ್ಲೇ ಕಳ್ಸ ಅಲ್ಲಿ ತಗ ಅಲ್ಲೇ ಐತಲ್ಲ ಇದ್ರಾಗಿಂದ ಅತ್ತಾಗ ಹಂಗೆ ತಟ್ಟೆ ತಗ ಎಷ್ಟು ಮಾಡ್ಕೊಳ್ಳಿ ಹಿಂಗೆ ಸೌಂಡು. ಇದನ್ನ ಹಾಕ್ಲಾ? ಎಲ್ಲ ನೀಟಾಗಿ ರೆಡಿ ಆಯಿತು. ಆಯ್ತಾ ಈಗ ಆಯ್ತು. ಇವಾಗ ಎಲ್ಲ ರೆಡಿ ಮಾಡಿದ್ದಾಯ್ತು. ಗೈಸ್ ನಾನು ನಿನ್ನೆ ನೈಟ್ ಲಾಗ್ ಮಾಡಿದ್ದು, ಲಾಗ್ ಮಾಡಿ ಮಲ್ಕೊಂಡು ಮತ್ತೆ ನೈಟೇ ಬಂದಿದ್ದೀನಿ ಇವಾಗ. ಯಾಕಂದರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ನಮ್ಮ ಅಮ್ಮ ಎಲ್ಲ ಮಾಡಿದ್ರು ಬೆಳಿಗ್ಗೆ. ನಮ್ಮ ಅಮ್ಮ ಯಾರು ಇದ್ದಿಲ್ಲ ಆ ಟೈಮಲ್ಲಿ, ಎಲ್ಲ ಬೆಳಗ್ಗೆನೇ ಪೂಜೆ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ಎದ್ದಿದ್ದು 9 ಗಂಟೆ 10 ಗಂಟೆ ಆಯಿತು. ಇವಾಗ ನಮ್ಮ ಮನೇಲಿ ಹೆಂಗೆ ಎಲ್ಲ ನೈಟೆಲ್ಲ ಪ್ರಿಪ್ರೇಷನ್ ಮಾಡ್ಬಿಟ್ಟವ್ರೆ. ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಅರ್ಧ ಮಾತ್ರ ಮಾಡಿದ್ನಲ್ಲ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಮ್ಮ ಅಮ್ಮ ಫುಲ್ ಪ್ರಿಪ್ರೇಷನ್ ಮಾಡಿದ್ದು. ಲಕ್ಷ್ಮೀ ಈ ಥರ ಕುಂದಿರ್ಸವ್ರೆ ನೋಡಿ ಗೈಸ್. ಕಮೆಂಟ್ ಹಾಕಿ ಗೈಸ್ ಯಾವ ಥರ ಕುಂದಿರ್ಸವ್ರು ಅಂದ್ಬಿಟ್ಟು. ಮೇಲೆ ಡೆಕೋರೇಷನ್ ಎಲ್ಲ ನಮ್ಮ ತಮ್ಮದು ಮತ್ತು ನಮ್ಮ ಅತ್ತಿಗೆದು ಕೆಳಗಿಂದ ಮೇಲೆ ನೋಡಿ ಗೈಸ್. ಫುಲ್ ಡೆಕೋರೇಷನು, ಹೂವು, ಅರ್ಶಿನ, ಬಳೆ ಎಲ್ಲವರೇ ನೋಡಿ. ನಮಸ್ಕಾರಮ್ಮ, ವರಲಕ್ಷ್ಮಿ ಹಬ್ಬ ಶುಭಾಶಯಗಳು. ಅದಕ್ಕೆ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗೈಸ್. ಹೇಳು ವರಮಹಾಲಕ್ಷ್ಮಿ ಗೈಸ್. ಇವತ್ತು ನಮ್ಮ ತಂಗಿ ಸ್ಯಾರಿ ಹಾಕೊಂಬಿಟ್ಟವಳೆ. ನೀನು ಹೇಳಪ್ಪ ಮೇಸ್ತ್ರಿ ಹಬ್ಬ ಹೊಸ್ಲಿ ಮಾಡಿ ಅಪ್ಪ ಗೈಸ್ ಎಲ್ಲ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಗೈಸ್ ಇದು ಎಲ್ಲ ಹೆಣ್ಮಕ್ಳು ಹಬ್ಬ, ಗಂಡ್ಮಕ್ಳು ಎಲ್ಲ ನಾರ್ಮಲ್ ರೆಡಿ ಆಗ್ತಾರೆ. ಅದಕ್ಕೆ ನಾವು ಯಾರು ನೀಟಾಗಿ ರೆಡಿ ಆಗಿಲ್ಲ, ಎಲ್ಲ ಹಿಂಗೆ ರೆಡಿ ಆಗಿದ್ದೀವಿ. ಸಿಂಪಲ್ ಆಗಿದ್ದೀವಿ ಗೈಸ್, ಏನು ರೆಡಿ ಆಗಕ್ಕೆ ಹೋಗಿಲ್ಲ, ನಾರ್ಮಲ್ ಆಗಿ. ಇವರೆಲ್ಲ ನಮ್ಮ ಅಮ್ಮ ಪಾಪ ಬೆಳಿಗ್ಗೆ ಎಲ್ಲ ಎದ್ಬಿಟ್ಟು ರೆಡಿ ಮಾಡೋರೆ. ಸ್ಟಾರ್ಟ್ ಮಾಡ್ರಿ ಅಮ್ಮ ಪೂಜೆ ಎಲ್ಲ. ಇವಾಗ ಇನ್ನೊಂದ್ಸರಿ ಪೂಜೆ ಗೈಸ್, ಇನ್ನೊಂದ್ಸರಿ ಪೂಜೆ ಮಾಡ್ಬಿಡ್ತೀವಿ. ಇವಾಗೆಲ್ಲ ನಾವೇನು ಜಾಸ್ತಿ ಗಂಡ್ಮಕ್ಳು ಯಾರು ಮಾಡಲ್ಲ ಗೈಸ್, ಅದಕ್ಕೆ ಪೂಜೆನ ಇದೆಲ್ಲ ನೀಟಾಗಿ ಕುಂದ್ರಸೋರು ನಾವಮ್ಮ ಉಳ್ಗದೆ. ಇವಾಗ ಹೆಣ್ಮಕ್ಳು ಏನೋ ಒಂಥರ ಖುಷಿ ವರಲಕ್ಷ್ಮಿ ಹಬ್ಬ ಬಂದ್ರೆ. ಕೈಸ್ ಪಾಪ ಬೆಳಿಗ್ಗೆ ಎಲ್ಲ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತಿಗೆ ಕರ್ಜಿಕಾಯಿ ಆಮೇಲೆ ಕರಿಗಡುಬು ಕೈಸ್ ಇದೆಲ್ಲ ಕರ್ಜಿಕಾಯಿ ಅಂತಾರ ನಮ್ಮ ಸೈಡ್ ಅಲ್ಲತ್ತಿಗೆ ಕರ್ಜಿಕಾಯಿ ಇದೆಲ್ಲ ಸೀರೆ ಬಂದವ್ರು ಕೊಡಕ್ಕೆ. ಕೈಸ್ ಎಲ್ಲ ಬಂದು ಬಂದೆಲ್ಲ ತಗೊಂಡೋದ್ರು. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. 4 ಗಂಟೆಯಿಂದ ನಾನು ಕೆಲ್ಸಕ್ಕೆ ಬಂದಿದ್ದೆ 6 ಗಂಟೆ. ಅವರೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಲಾಸ್ಟ್ಗೆಲ್ಲ ಊಟ ಮಾಡೋದು ಅಡುಗೆ ಬರ್ತಾರೆ. ಬರ್ರಿ ಲಾಗ್ ಮಾಡ್ಬೋದಕ್ಕ? ಲಾಗ್ ಮಾಡ್ಬೋದಾ ಯೂಟ್ಯೂಬಲ್ಲಿ? ಅಯ್ಯೋ ಗೈಸ್ ಇವಾಗ ನೋಡಿ ಎಲ್ಲ ಮನೆಗಳು ಈ ಥರ ಲಕ್ಷ್ಮೀ ಹಬ್ಬ ಬಂದರೆ ಹೆಣ್ಮಕ್ಳು ಒಂಥರ ಖುಷಿನೋ ಖುಷಿ.
ಗಂಡ್ಮಕ್ಳು ರೆಡಿ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಣ್ಮಕ್ಳು ಇನ್ನೊಂದು ವಾರ ಅಷ್ಟೇ ಅದು ಬಂತು ಗಣೇಶ ಹಬ್ಬ. ಕುಂತ್ಕೊಮ್ಮಿ ನೀನು ಕುಂತ್ಕೊ ಇಲ್ಲಿ. ರಾಮಚ್ಚಿನಿ ಈ ಪಕ್ಕಕ್ಕೆ ಮುಂದ್ರಿಸ್ರು. ಈ ಜಾಗ ಇಡ್ರದಕ್ಕೆ ನಮ್ಮ ಮನೆ ಚಿಕ್ಕದಮ್ಮ ಏನು ಮಾಡ್ತೇವೆ. ಒಳ್ಳೆ ಮತ್ತೆ ಎಲ್ಲ ಕೊಡ್ಬೇಕು. ಇವಾಗ ನಮ್ಮ ಮತ್ತೆ ಅವ್ರ ಮನೆಗೆ ಹೋಗೋದು ಎಲ್ಲ ರಿಟರ್ನ್ ಅಲ್ಲಿಂದ ಅಲ್ಲಿಗೆ ಬರುತ್ತೆ ಅದು. ಅನ್ಬಾರ್ದು. ಆಯ್ತು ನಾನು ಇಕ್ಕದೆ ಗೈಸ್ ಇವಾಗ ಏನಪ್ಪ ಅಂದ್ರೆ ನೋಡಿ ಹೊಡಿಬೇಕಂತ ಮಾಡೀನಿ ಗೈಸ್ ಇದು ನೋಟ್ಗಳು 8 ಇರಲ್ಲ, ಒಂದೊಂದು ನೋಟು. ನಾಲ್ಕು ಇರಲ್ಲ, ನಾನು ಇರೋದೇ ವರಲಕ್ಷ್ಮಿದಾಗ. ಮಗ ತಂದಿರ್ತಾನ ಎಷ್ಟು ಓದ್ತಾವಂತ ಗೊತ್ತಿಲ್ಲ ಅದರಲ್ಲಿ. ನಾನು ಲಕ್ಷ್ಮಿ ಕಳ್ತನ ಮಾಡೋನು. ನೀವಿಬ್ರು ಇಷ್ಟ ಹಿಡ್ಕೊಂಡು ಆ ಕಡೆ ಬಾಯಲ್ಲಿ ನೀನು ಈ ಕಡೆ ಬಾ, ನೀವು ಎಲ್ಲ ಕಾಡ್ಬೇಕು. ನೀಟ್ ಹಾಕಿದ್ದ. ಚಂದ ಕೈ ಉದ್ದ ಮಾಡ ವಯಸ್ಸಿಗೆ ಇಬ್ಬರು ಆಗ್ತವೆ ಅಕ್ಕಿ ಕಾಳುಗಳು ನೋಡಿ. ಹಾಲೆಲ್ಲದೆ ಮುಟ್ಟಲ್ಲ. ಗೈಸ್ ಇವಾಗ ಅಕ್ಷತೆಗಳು ನಮ್ಮ ಅಪ್ಪ ಅಮ್ಮ ಹಾಕ್ತಾರೆ ನೋಡಿ. ಈಗ ಹಾಕ್ಲೇಬೇಕು. ಏನಕ್ಕೆ ಹಾಕ್ಬೇಕಮ್ಮ ಈ ಥರ? ಲಕ್ಷ್ಮಿ ಅಕ್ಷತೆ ಕಾಳಿದ್ರೇ ಮುತ್ತೈದಾರಲ್ಲ ಅಮ್ಮ, ಮುತ್ತೈದಾರೆ ಆಗ್ತೈತೆ ಅಥವಾ ಅಕ್ಷತೆ ಕಾಳು ಹೆಂಗೋ ಮುತ್ತ ಇತ್ತಂದ್ರೆ ಲಕ್ಷ್ಮಿ ಗೈಸ್. ಅದಕ್ಕೆ ಅಕ್ಕಿ ಕಾಳು ಹಾಕ್ತಾರೆ ಯಾವಾಗ್ಲೂ. ಕುಂಕುಮ ಅರ್ಶಿನ ಕುಂಕುಮ ಪಕ್ಕ ಸಂಪ್ರದಾಯ ಇದ್ದೇ ಇರುತ್ತೆ, ಅದು ಎಲ್ಲ ನಾವು ಹೋಗ್ಲಿ. ಅರ್ಶಿನ ಕುಂಕುಮ ಇಲ್ಲ ಅಂದರೆ ಗೊತ್ತಾ? ವಯಸ್ಸಾಯ್ತು, ಇವಾಗೆಲ್ಲ ಪೂಜೆ ಆಯಿತು. ನೀನ್ ಬಾ. ಹ್ಞೂ ಅದೇ ಮಾತಾಡ್ಬಿಟ್ರಿ ಹಿಂದಡಿ. ಗ್ಯಾಸ್ ಯಾವನ್ ಬಿಟ್ಟಿರ ನಂದೇ ಬೇಜಾರ. ನನ್ನ ಗೈಸ್ ಇವಾಗ ಎಲ್ಲ ನಮ್ಮಮ್ಮ ಎಲ್ಲ ಹೋಗಿ ಇಸ್ಕೊಂಬಂದು ನಮ್ಮ ಮತ್ತಿಗೆ ಎಲ್ಲ ಇಸ್ಕೊಂಬಂದ್ರು ಮನೆಗೆ ಹೋಗಿ ನೋಡಿ. ಗೈಸ್ ಫೈನಲ್ ಹಿಂಗಿದೆ ಲುಕ್ ಆಚೆ ಅಂತ ತೋರಿಸ್ತೀನಿ ನೋಡಿ. ಚಿಕ್ಕ ಮನೆ ಆದರೆ ಈಗ ನೋಡಿ ಎಲ್ಲ ಫ್ಯಾಮಿಲಿ ಎಲ್ಲ ಇದೆ. ಇಲ್ಲೆಲ್ಲ ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಗಂಟೆಯಿಂದ ಮಾಡಿದಪ್ಪ ಎಲ್ಲರೂ? ಸಾಯಂಕಾಲ 8 ಗಂಟೆಲಿಂದ ಬೆಳಿಗ್ಗೆ 4 ಗಂಟೆ ಆಗ್ಯದಪ್ಪ ಪೂಜೆ ಗಂಟೆಗೆ. ಅಷ್ಟೆಲ್ಲ ರಿಸ್ಕ್ ಪೂಜೆ ಮಾಡಿದ್ದೀವಿ. ನಾನು ಹೇಳಿದ್ದೆ ರಿಸ್ಕ್ ಭಾಳ ಟೆನ್ಷನ್. ಹಬ್ಬ ಬಂದ್ರೆ ಭಾರಿ ಟೆನ್ಷನ್. ಪೂಜೆ ಮಾಡೋ ಗಂಟ ನಿದ್ದೆ ಇಲ್ಲ ಅವಳಿಗೆ. ಹಂಗ ನಾನು ಹೇಳ್ತಿದ್ದದಕ್ಕೆ ಇವತ್ತು ಚೆನ್ನಾಗಿರೋದು ಪೂಜೆ ಎಲ್ಲ ಆಯಿತು. ಇಷ್ಟ ಗೈಸ್ ಫೈನಲಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದ್ದೆ. ನೈಟ್ ತೋರಿಸ್ನಲ್ಲ ಅದು ಮಿಕ್ಸ್ ಮಾಡಿದ್ದೆ. ಆಮೇಲೆ ನಾನು ಮಾಡ್ಬೇಕಾದ್ರೆ ಮಲ್ಕೊಂಬಿಟ್ಟಿದ್ದೆ ಗೈಸ್. ಅವ್ರನ್ನ ಮಾಡ್ಬೇಕಾದ್ರೆ ನಿದ್ದೆ ಇದ್ದಿಲ್ಲಲ್ಲ, ಅದೇನಾದ್ರೂ ಅಮ್ಮ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಮಲ್ಬಿಟ್ಟೆ ನಾನು. ಇವಾಗ ಎಲ್ಲ ರೆಡಿ ಮಾಡಿಕ್ಕಿದ್ದಾರೆ ನೋಡಿ. ಫೈನಲ್ ಎಲ್ಲ ತೋರಿಸಿದ್ದೀನಿ. ಈ ಥರ ಲಕ್ಷ್ಮಿ ನಮ್ಮ ಮನೇಲಿ ಈ ಥರ ಇತ್ತು ಇವತ್ತು ಪೂಜೆದು. ಎಲ್ಲ ಗೈಸ್ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಯಾರು ಮಾತಾಡಲ್ಲ, ಅದಕ್ಕೆ ನನ್ನ ಮನೇಲಿ ಜಾಸ್ತಿ ಲಾಗ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಬಿಟ್ಟರೆ ಫ್ಯಾಮಿಲಿ ಆಗಬೇಕು ಅಂತೀರ ನಮ್ಮ ಮನೇಲಿ ಮಾತಾಡಲ್ಲ ಗೈಸ್, ಅದೇ ಪ್ರಾಬ್ಲಮ್ಮು. ನೆಕ್ಸ್ಟ್ ಟೈಮು ಮಾಡ್ತೀನಿ ಬೇರೆ ಅದೇ ಥರ. ಬಾವುಲಮ್ಮ ಗೈಸ್ ಇವತ್ತು ನಮ್ಮ ತಂಗಿ ಸ್ಯಾರಿ ಹಾಕೊಂಡು ನೋಡಿ. ನನ್ನ ಮಗಳು ಒಳ್ಳೆ ನೋಡಿ ಗೈಸ್ ಮಲಸ್ರಿ ಇದ್ದಾಗೆ. ಮಲಸ್ರಿ ಹಂಗ ನಮ್ಮ ತಂಗಿ ಇವತ್ತು ನಮ್ಮ ಸ್ಯಾರಿ ಹಾಕೊಂಡು ಖುಷಿ ಯಾರು ಬಿಡಿಸಿದ ಸ್ಯಾರಿ? ಅತ್ತಿಗೆನಾ? ದಿವಸ ಏಷಗಾರದಿದ್ದಾಗ ನಾವು ಅತ್ತಿಗೆ ಉಡ್ಸಿದ್ವಿ ಸ್ಯಾರಿ. ನಾವೆಲ್ಲ ಬೆಳಿಗ್ಗೆ ಎಷ್ಟು ನೈಟ್ ಎಲ್ಲ ಎದ್ದು ರೆಡಿ ಡೆಕೋರೇಷನ್ ಮಾಡಕ್ಕೆ ಬೆಳಿಗ್ಗೆ 2:30 ಆಯ್ತು. 4 ಗಂಟೆ ಬನ್ನಿ ಫೈನಲಿ ಪೂಜೆ ಎಲ್ಲ ಆಗೈತೆ. ಒಂದು ಬುಕ್ಕದಲ್ಲಿ ಲೈನ್ ಬರ್ಕೋಬೇಕು ಮಾತಾಡೋದು, ಅವು ಓದ್ಕೊಂಡ್ಬಿಡ್ಬೇಕು. ಅದಕ್ಕೆಲ್ಲ ಬರ್ತದೆ ನೋಡಿದ್ರ. ಗೈಸ್ ಈ ಲಾಗ್ನ ಈ ಥರ ಮಾತಾಡಬೇಕು. ಈ ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ ನೋಡಿ. ಓಕೆ ಗೈಸ್ ಚೆನ್ನಾಗಿರಿ. ಎಲ್ಲ ಲಕ್ಷ್ಮಿಗೆ ಲೈಕ್ ಮಾಡಿ ಅಂತ ಹೇಳಿ. ಓಕೆ ಬಾಸ್ ಬರ್ರಿ ಅಮ್ಮ ಬರ್ರಿ. ಆಯ್ತು ಏನು ಮಾಡ್ಬಿಡ ಬರ್ರಿ. ಮೇಡಮ್ ಬರ್ತಾಳ. ಬರೀ ಉದ್ರಿ ಮೇಡಮ್ ಏನು ಕಾಸು ಕೊಡಲ್ಲ ಏನು ಕೊಡಲ್ಲ. ಬರ್ರಿ ಬರ್ರಿ ಅವ್ರ ಈ ಕಡೆ ಬರಲ್ಲ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಏನು ಮಾಡೋಣ ಲಾಗು. ಮತ್ತೆ ಡಂಬರಾಟ ಆಡಕ್ಕೆ ನಮ್ಮೂರಲ್ಲಿ ಡಂಬರಾಟ ತಮಟೆ ತಗೊಂಡ್ಬಿಡ್ತೀರ ಗೊತ್ತಾ? ಡಂಗನ ಡಂಗನ ಲಾಗ ಹೊಡಿಯೋದು. ಆ ಥರ ಈ ಆಟಗಳು ಆಡಬೇಕು. ಹಿಂಗೈತೆ ಸರ್, ನಾವೇನು ಮಾಡೋಕ್ಕಾಗುತ್ತೆ.
ತಂತೆಗೆ ದೂರಿಸಿ ಹಿಂಗೆ ಎಗಿರಿ, ಹಿಂಗೆ ಅವೆಲ್ಲ ಆಡಿಬಿಟ್ಟು ಬಂದಿದ್ದೀವಿ. ಮತ್ತೆ ಈಗ ರಿಪೀಟ್ ಆಡ್ಬೇಕು ಸರ್. ಏನು ಮಾಡೋದು ಬಾಚಿಗತ್ತೀವಿ ನೋಡಿ ಸರ್. ಕಾಯಿಸಿ ಆಯ್ತು ನಮ್ಮ ಅಪ್ಪ ಎಲ್ಲ ಬಟ್ಟೆ ಎಲ್ಲ ಇಕ್ಕವ್ರೆ. ನನ್ನ ಹೆಂಡತಿ ಇಕ್ಕಿರೋದು ಬಟ್ಟೆ ಮಾಲಾಶ್ರೀ. ಪೂಜೆ ಹೆಂಗ್ ಮಾಡೋದು? 5 ಗಂಟೆ ಪೂಜೆ ಹೆಂಗ್ ಮಾಡಿದ್ವಿ ವಾಸ್ಕೊಂಡ್ ನೋಡಕ? 5 ಗಂಟೆ ಎಲ್ಲ ಕೈ ಹಿಡ್ಸ ನಮ್ಮ ಅಪ್ಪ ಅಲ್ಲ ಗೈಸ್, ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತಿಗೆ ಹೋಗ್ಬೇಕು, ನಮ್ಮ ತಂಗಿ 3 ಜನ ಹೆಣ್ಮಕ್ಳು. ಮೂವರು ಕಷ್ಟ ಬಿದ್ದಿರೋ ನಾವೇನು ಕಷ್ಟ ಬಿದ್ದಿರೋ. ಆಮೇಲೆ ನಮ್ಮ ಅಣ್ಣ ಗೈಸ್ ವರಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳದಲ್ಲ, ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಬಿದ್ದಿದೆ. ನಮ್ಮ ತಮ್ಮ ಗೈಸ್. ಅದ್ ಬಿಟ್ರೆ ನಾನು ಕಷ್ಟ ಬಿದ್ದಿಲ್ಲ, ನಾನು ವಿಡಿಯೋ ಮಾಡಿದ್ದೀನಿ. 2 ಗಂಟೆ ತನಕ ನಾನಂತ್ರ ಉಂಡೆ ಮಲ್ಕೊಂಡ್ಬಿಟ್ಟಿದ್ದೆ 1 ಗಂಟೆಗೆ ಅಷ್ಟೇ. ನಾನು ವಿಡಿಯೋಸ್ ಮಾಡ್ಬೇಕಂದ್ಬಿಟ್ಟು ನೈಟೆಲ್ಲ ಇದ್ದಿದ್ದೆ, ಆಮೇಲೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಆಮೇಲೆ ಮಲಗ್ಬಿಟ್ಟೆ. ಅದಕ್ಕೆ ನಮ್ಮ ಅತ್ತಿಗೆ ಅವರೆಲ್ಲ ಪಾಪ ನಮ್ಮ ತಮ್ಮ ದೊಡ್ಡ ಮಗ ಇವರು ಏನೆಲ್ಲ ಉಣ್ಣೋದು ಮಲ್ಕೋದು ಎರಡೇ ಕೆಲಸ ಗೊತ್ತು. ದೊಡ್ಡ ಮಗ ಉಣ್ತಾನು ಮಲ್ಕೊಂಡ್ಬಿಡ್ತಾನೆ. ಅಷ್ಟೇ ಕೆಲಸ ಅಷ್ಟೇ ನೋಡ್ರಿ. ಚಿಕ್ಕ ಮಗ ಏನಿಲ್ಲ. ಇದು ಡೇಲಿ 500 ರೂಪಾಯಿ ಚೇಂಜ್ ಆಗ್ತೇನ್ರಿ. 25,000 ಬರ್ತಂತ, ಅದು 25,000 ತಂದು ಮನೆಗೆ ಕೊಡ್ತಾನೆ. ಅಷ್ಟೇ ನೋಡ್ರಿ. ಮೂರನೇ ಮಗ ಬಿಡು ನನಗೆ ಕೆಲಸಗಾರ ಅವ್ರು. ಹಿಂಗೈತೆ ನಮ್ಮ ಪರಿಸ್ಥಿತಿ. ಏನು ಹೇಳೋಣ ಹೇಳ್ರಿ. ದುಡ್ಡು ಲಾಗ್ ನಮ್ಮ ಅಪ್ಪ ಏನು ಮಾಡೋದು, ಲಾಗ್ ಏನು ಮಾಡ್ಬಿಡಪ್ಪ. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾಪ ಅವಾಗೆ ನಾವು ಅವ್ರು ಕರೆದ್ರಲ್ಲ ಎಲ್ಲಿಗೆ ಹೋದ್ವಿ. ಮಾತಾಡೋಣ ಗೈಸ್, ಇದು ಆಮೇಲೆ ಮಾತಾಡೋಣ ಗೈಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಪ್ಪ ಅಂದರೆ ನಮ್ಮ ಅಮ್ಮ ಸ್ವಲ್ಪ ಬಿಸಿ ಅವರೇ ಗೈಸ್. ಇವತ್ತು ಹಬ್ಬ ಅಲ್ಲ, ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಬಿಸಿ ಅವರೇ. ಅದಕ್ಕೆ ಅಂದರೆ ಇವಾಗಿದ್ರು ಹೋದ್ರು ಇವಾಗ, ಅದಕ್ಕೆ ಮತ್ತೆ ಬರೋದವ್ರು ಲೇಟ್ ಆಗ್ಬಿಡುತ್ತೆ. ಅದು ಕಡೆ ಇದು ಕಡೆ ಹೋಗಿ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಲಾಗ್ ಲೆಂತ್ ಆಗ್ಬಿಡುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ಲಾಗಲ್ಲಿ. ನಮ್ಮ ಮನೇಲಿ ಇವತ್ತು ಹಬ್ಬ ಹಿಂಗಿತ್ತು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕೀಪ್ ಇಟ್ ಅಪ್ ಗೈಸ್. ನೋಡಿ ಲಕ್ಷ್ಮಿನ ಲಾಸ್ಟಿಗೆ ಫೈನಲ್ ಒಂದ್ಸಲಿ ನೋಡ್ಕೊಂಬಿಡಿ ನಮ್ಮ ಮನೆ ಲಕ್ಷ್ಮಿನ. ಎಲ್ಲರೂ ಗೈಸ್ ಚಿಕ್ಕ ಮನೆ ಆದ್ರೂ ಯಾರಿಗೆ ಆಗಲಿ ಆಸೆ ಇರುತ್ತೆ. ಹೆಣ್ಮಕ್ಳು ಜಾಸ್ತಿ ಸ್ಪೆಷಲ್. ನಮ್ಮ ಹುಡುಗರು ಏನು ಅಂದರೆ ನಾರ್ಮಲ್ ಹಂಗಿದ್ರು ಓಕೆ, ನಾವು ಹುಡುಗರು ಹಂಗೆ. ಸೊ ಹೆಣ್ಮಕ್ಳೇ ಸ್ವಲ್ಪ ಜಾಸ್ತಿ. ನಮ್ಮ ಗಣೇಶ ಹಬ್ಬ ಏನಿದ್ರು ಗಣೇಶ ಹಬ್ಬ ನಾವು ಮಾಡಲ್ಲ ಗೈಸ್. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಮುಂದೆ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಸಪೋರ್ಟ್ ಮಾಡ್ತಾರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ನೆಕ್ಸ್ಟ್ ಲಾಗಲ್ಲಿ. ಬಾಯ್.